ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸುಮ್ಮಾ ಸಾನಾ ಯೋನಯ್ಯ ಗಂಗಾಧರ ಬರ್ನಿ ಎಲ್ಲ ಊಟಕ್ಕೆ. ಅವ್ವ ನೀನು ಈಗ ತಾನೇ ಬಂದಿದ್ಯಾ? ಇದನ್ನೆಲ್ಲ ಯಾಕವ ಮಾಡೋಕೋದೆ? ನನಗೆ ಹೇಳಿದ್ರೆ ನಾನೇ ಮಾಡ್ತಿದ್ನಲ್ಲ. ಏಟು ದಿನ ಆದ್ಮೇಲೆ ನನ್ನ ಗೂಡನ್ನ ನಾನು ಬಂದು ಸೇರಿ ನನ್ನ ಮಕ್ಕಳಿಗೆ ನನ್ನ ಕೈ ರುಚಿ ಅಡುಗೆ ಮಾಡಿಕೊಡ್ಬಾರ್ದೆ? ಅದು ಅಲ್ಲದೆ ನಮಗೆ ಕೋತ್ ಮುಂಡದು ಪರೀಕ್ಷೆನೆಗೆ ಒಳ್ಳೆ ನಂಬರ್ ತೆಗ್ದದೆ. ಈ ಕೈ ತುತ್ತು ಕೊಡದೆ ಇದ್ರೆ ಹೆಂಗೆ? ಕರೆಕ್ಟ್ ಅವ, ನಿನ್ ಕೈ ತುತ್ತು ತಿಂದು ಎಷ್ಟೋ ವರ್ಷ ಆಗೋಗಿದೆ ಅನ್ಸ್ತು. ಅಲ್ಲಮ್ಮ, ಇದೇನು ಹಿಂಗೆ ಹೇಳ್ತಿದ್ಯಾ? ಇತ್ತೀಚೆಗೆ ತಾನೇ ಅಣ್ಣಯ್ಯ ನಿನ್ನ ಕೈ ತುತ್ತು ಕೊಟ್ರಲ್ಲ. ಏನೋ ಈ ವಯ್ಯ ಮಕ್ಳಿಗೆ ಕೈ ತುತ್ತು ಕೊಟ್ನೆ? ಯಾಕೆ ಕುಟುಂಬೆ ನಾ ಕೊಡಬಾರ್ದ? ನನಗೂ ಮನ್ಸದೆ, ಮಕ್ಕಳ ಮ್ಯಾಗ ಪಿರುತಿ ಅದೆ. ಅದೇ ಮಮಕಾರದಾಗೆ ಪಿರುತಿ ಬೆರೆಸಿ ಕೈ ತುತ್ತು ಕೊಟ್ಟಿವ್ನಿ. ಆಟ ಅಲ್ಲ ಕಣವ, ನೀನು ಹೋದಾಗ್ಲಿಂದ ಮೆಸ್ ಕೆಲ್ಸಕ್ಕೂ ಮನೆ ಕೆಲ್ಸಕ್ಕೂ ಅಪ್ಪಯ್ಯ ಸ್ಯಾನೆ ಸಹಾಯ ಮಾಡೈತೆ. ಹೂವವ್ವ, ನಾನು ಇಂಟರ್ವ್ಯೂಗೆ ಹೋಗೋ ದಿನ ಮುಖ ತೋರಿಸ್ಬಾರ್ದು ಅಂತ ಗ್ರಾಮ ದೇವತೆ ಹತ್ರ ಹೋಗಿ ಕೂತಿದ್ರು. ಅವಾಗ್ಲೇ ನನಗೆ ಗೊತ್ತಾಗಿದ್ದು ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಅಮ್ಮರೇ, ತಾಯಿಯಾಗಿ ನೀವು ಇಷ್ಟು ದಿನ ಮಕ್ಕಳನ್ನ ರಕ್ಷಣೆ ಮಾಡಿದ್ರಿ. ನೀವಿಲ್ಲದೆ ಇದ್ದಾಗ ಅಣ್ಣಯ್ಯ ಸೈನಿಕನ ಥರ ನಿಂತು ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ. ಹೋಗ್ಲಿ ಬಿಡು, ಈಟ್ ವರ್ಷ ಆದ್ಮೇಕಾದ್ರೂ ಮಕ್ಳಿಗೆ ಕೈ ತುತ್ತು ಕೊಟ್ಟು ಜಾಪಾನ ಮಾಡವನಲ್ಲ. ಇನ್ಮ್ಯಾಕೆ ನನ್ನ ಪಿರುತಿ ನನ್ನ ಪಿರಾಣ ಎರಡು ಹೆಣ್ಮಕ್ಳಿಗೆ ಪುಟ್ಟಮಿ. ಅವ್ವ ಬೇಗ ಕೊಡವ್ವ, ನಾನು ವೇಟ್ ಮಾಡ್ತಾ ಇದ್ದೀನಿ. ಅಮ್ಮರೇ, ನೀವಿಲ್ಲದೆ ಇದ್ರೆ ಈ ಮನೆ ಕಳೆನೇ ಇರೋದಿಲ್ಲ ಅಮ್ಮರೇ. ಅವಳು ಈ ಮನೆ ಮಹಾಲಕ್ಷ್ಮಿ ಗಂಗಾದ್ರಪ್ಪ. ಪುಟ್ಟಮ್ಮಿ ಅಂದ್ರೆ ಸುಮ್ಕೆನಾ? ವಾಗ್ಲಿಕ್ಕೆ ಸಾಕು, ಸುಮ್ಕ್ತೀನಿ. ಅವ್ವ, ನಾನು ಮತ್ತೆ ಈ ಕೈ ತುತ್ತು ತಿಂತೀನೋ ಇಲ್ವೋ ಅಂತ ಅನ್ಸ್ಬಿಟ್ಟಿತ್ತು. ಯಾಕವಿ ಮನ್ ದೇವ್ರಿಗೆ ಹೋದವಳು ನಮ್ಮವ್ವ ಮನಗೆ ವಾಪಸ್ ಬತ್ತಳೋ ಇಲ್ಲೋ ಅನ್ಕೊಂಬಿಟ್ಟ. ಬಿಡ್ತು ಅನ್ನವ, ನಾನು ನನ್ನ ಬಗ್ಗೆ ಹೇಳಿದ್ದು.